ಫ್ರೆಂಡ್ಸ್. ಏಯ್ ಮುಚ್ಚ ಬಾಯಿ, ನಾನು ಮಾತಾಡ್ತೇನೆ. ಹಾಯ್ ಫ್ರೆಂಡ್ಸ್ ಅಂತ ಹೊಂಟ್ಬಿಟ್ಲಂಗ. ನಾನು ಮಾತಾಡ್ತೇನೆ, ಬಾಯಿ ಮುಚ್ಕೊಂಡು ನಿತ್ಕ. ಎಲ್ರಿಗೂ ನಮಸ್ಕಾರ ರೀ. ಇನ್ನೂ ಭಾಳ ಜನ ನಮ್ಮ ವೀಡಿಯೋನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ದಯವಿಟ್ಟು ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಮಗೆ ಒಂಥರ ಸ್ಫೂರ್ತಿ ಸಿಕ್ಕಂಗಾಗುತ್ತೆ. ವೀಡಿಯೋನ ತುಂಬ ಜನ ನೋಡ್ತೀರಾ, ನೋಡಲ್ಲ ಅಂತಲ್ಲ, ನೋಡಿದ ಮೇಲೆ ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ, ಕಮೆಂಟ್ ಕೂಡ ಹಾಕಲ್ಲ. ನಿಮ್ಗೆ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಅದೇ ಥರನೇ ಹಾಕ್ರಿ. ಇಷ್ಟ ಆಗಿಲ್ಲ ಅಂತ, ಇಷ್ಟ ಆದರೆ ವಿಡಿಯೋ ಚೆನ್ನಾಗಿದೆ ಅಂತಲೂ ಕಮೆಂಟ್ ಹಾಕ್ರಿ, ಲೈಕ್ ಮಾಡಿರಿ. ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡು, ಹಿಂಗೆ ಹೇಳ್ಬೇಕು, ಅದು ಬಿಟ್ಟು ಹಂಗೆ ಹೊಂಟ್ಲಂಗ ಹಾಯ್ ಫ್ರೆಂಡ್ಸ್ ಅಂತ. ಅತ್ತಿಯರ ನಾನು ಅದನ್ನ ಹೇಳಕತ್ತಿದ್ದೀರಿ ಎಲ್ಲರಿಗೂ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ, ನಮ್ಮ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ. ನೀವು ಬಿಡ್ರಿ ಅತ್ತಿಯರ, ಒಟ್ಟು ಜನರಿದ್ರಿಗೂ ನನ್ನ ಕೆಟಕಿ ಮಾಡ್ಬೇಕು ನೋಡ್ರಿ ನೀವು. ಹ್ಞೂ, ಎಲ್ಲ ವಿಡಿಯೋದಾಗೂ ನಾನೇ ಕೆಟಕ, ನೀನ ಒಳ್ಳೆಕಾಗವ. ನಿಮ್ಮ ಹತ್ರ ಮಾತಾಡ್ತಾನಲ್ಲ, ನನಗೆ ಬುದ್ಧಿ ಇಲ್ಲ ತಾಳ್ರಿ. ಅವ ತಿನ್ನಕ್ಕೆ ಏನಾರ ಕೊಡವ? ಬಾಯಿಗೆ ನಾವು 4 ಹಾಲು ಬಿಚ್ಕೊಡ್ಲಿ, ಅವನ ತಿಂತೀಯ? ಅಯ್ಯ ನೀನೇನಬೇ ಎಲ್ಲದಕ್ಕೂ ಕಾಯ ಅಂತಿ. ನನ್ನ ಮ್ಯಾಲಿನ ಸಿಟ್ಟಪ್ಪ ನಿಮ್ಮ ಅವ್ವಗ. ಮತ್ತೆ ಯಾರ ಮೇಲೆ ತೋರಿಸ್ಬೇಕು? ನನಗೆ ಅನ್ನಕ್ಕಾಗೋದಿಲ್ಲಲ್ಲ, ಅದಕ್ಕೆ ನೀನು ತೋರಿಸ್ತಾಳಕಿ ನಿನ್ನ ಮೇಲೆ. ನಿನಗೆ ಅನ್ನೋದು ಮಾಡೋದು ಮಾಡ್ತಾಳ. ಅಯ್ಯ ಅತ್ತಿಯರ, ಈಗಿನ ಒಂದು ತಟ್ಟು ಉಪ್ಪಿಡ್ತೀನಿ ನಾನು, ಮತ್ತಲ್ಲ ಒಂದು ತಾಸಾಗಿಲ್ಲ ಮತ್ತೇನಾರ ಕೊಡು ಅಂತ ಬಂದಾರ. ಏನು ಕೊಡ್ಬೇಕ್ರಿ? ತಾಸು ಕಮ್ಮಿ ಇವ್ರಿಗೆ ತಿನ್ನಕ್ಕೆ ಜೋಡ್ಸಕ್ಲೇನ ನನಗೆ ಸಾಕಾಗೋಕತ್ ನೋಡ್ರಿ. ನೋಡ್ ಆ ಹುಡುಗ ತಿನ್ನಕ್ಕೂ ಅನ್ಗಿಸ್ತೀಯಲ್ಲ, ಆ ಹುಡುಗಿಗೆ ಅನ್ಗಸಕತ್ತಲ್ ನೀನು. ನನಗ ಅನ್ನಕತ್ತಿರೋದು ಒಂದು ತಟ್ಟು ಉಪ್ಪಿಟ್ಟು ತಿಂದಿರಿ, ಮತ್ತೇನು ಬೇಕು ನಿಮಗೀಗ ಅನ್ನಂಗ ನನಗ ಕೇಳಕತ್ತಿತ್ತಾಗ ಗೊತ್ತಾಯ್ತು ನನಗೆ. ಅಲ್ರಿ ತೀರ ತಿನ್ನಕ್ಕೆ ಕೇಳಿದ್ ನನ್ನ ಮಗ, ನನ್ನ ಮಗಗೆ ಬಯಕತ್ತಾನಿ. ಇನ್ನು ನೀವು ತಿನ್ನಕ್ಕೆ ಕೇಳಿ ನಾನು ಈ ಮಾತಂದ್ರೆ ಅನ್ಬೋದ್ರಿ ನಿಮಗೆ ಅನ್ನಕತ್ತಾನಿ ಅಂದ್ರೆ. ನೀವೇನು ನನಗೆ ತಿನ್ನಕ್ಕೆ ಕೇಳೇ ಇಲ್ಲಲ್ಲ. ಯಾಕಬೇ ನಿಂಗೆ ಏನಾರ ತಿನ್ನಕ್ಕೆ ಬೇಕಿತ್ತ? ಅಯ್ಯ ನೀನು ಹೇಳ್ತಿ, ನನಗೆ ಒಂದು ರೊಟ್ಟಿ ಕೊಡೋದೇ ಹೆಚ್ಚಿನ ಮಾತಾಯ್ತಪ್ಪ ದಿನ. ಇನ್ನ ನನ್ನ ಬಾಯಿ ಚಟಕ್ಕೆ ಏನಾರ ತಿನ್ನಕ್ಕೆ ಕೇಳಿದೆ ಅಂದ್ರೆ ಮುಗಿತು ಬಿಡು, ನಾನು ಉಳಿಯೋದು ವಜ್ಜೆ ಐತಪ್ಪ ಈ ಮನ್ಯಾಗ. ಹೌದು ಬಿಡ್ರಿ ಅತ್ತಿಯಾರ, ನಮ್ಮ ಮನ್ಯಾಗ ಒಂದು ಡಬ್ಬಿ ಕೊಬ್ಬರಿ ಉಂಡಿದ್ವಲ್ಲ, ಅವು ಅಲ್ಲೇ ಬೂಸ್ ಬಂದ ಹಾಳಾದ್ವು ನೋಡ್ರಿ ಡಬ್ಬ್ಯಾಗ. ನೋಡ್ದೇನಪ್ಪ, ದಿನ ಒಂದು ಹಾಳೊಟ್ಟ ಒಂದು ಕೊಬ್ಬರಿ ಉಂಡಿ ತಿಂತಿದ್ದೆ. ಬಿಟ್ರೆ ಸಂಜೆ ಮುಂದೆ ಯಾವಾಗಾರ ಒಂದು ತಿಂತಿದ್ನಪ್ಪ ನಾನು. ಬಾಯಿ ಚಟಕ್ಕೆ ಒಂದು ಅವರ ತಿಂತಿದ್ವಿ, ಒಂದು ಕೊಬ್ಬರಿ ಉಂಡಿ ದಿನಕ್ಕೆ 2 ಇಲ್ಲ 3 ತಿಂತಿದ್ದೆ. ಅದಕ್ಕೆ ಯಾನಮ್ನಿ ಅಣಗಿಸ್ತಾಳ, ತಿನ್ನೋ ಒಂದು ಇಟ್ಟು ಉಂಡಿಗೆ ಯಾನಮ್ನಿ ಅಣಗಿಸ್ತಾಳ ನೋಡಪ್ಪ ನಿನ್ನ ಹೆಂಡತಿ. ಮರ್ಯಾದಿಂದ ಓದ್ಕಿಂತ ಕುತ್ಕೊಳ್ಳಿಲ್ಲ ಅಂದ್ರೆ ಬಾರ್ಕೊಲೆ ಬೀಳ್ತಾವ ಈಗ ನಿನಗೆ. 3 ಹೊತ್ತು ತಿನ್ನಕ್ಕೆ ಕೊಡು, ಉಣ್ಣಕ್ಕೆ ಕೊಡು ಅಂತ ಓಡಾಡ್ಬೇಡ ಹಿಂದಿಂದ. ನನಗೆ ಗೊತ್ತೈತೆ ನಿನಗೆ ಯಾವ ಟೈಮ್ ಉಣ್ಣಕ್ಕೆ ಕೊಡ್ಬೇಕು, ತಿನ್ನಕ್ಕೆ ಕೊಡ್ಬೇಕು ಅಂತಂದು. ಮರ್ಯಾದಿಂದ ಓದ್ಕಿಂತ ಕುತ್ಕ. ಮಾರ್ಕ್ಸ್ ನೋಡಿ ಮೊನ್ನೆ ಎಷ್ಟು ಮಾರ್ಕ್ಸ್ ತೆಗ್ದಿ ನೀನು ಅಂತ ನಾಚಿಗೆ ಬರ್ಬೇಕು ನೀನು ಜನ್ಮಕ್ಕೆ. ನಮ್ಮನಿ ಸಾಲಿ ಫೀಸ್ ಕೊಟ್ಟು ಕಳಿಸಿದ್ರೆ 2, 3 ಅಂತ ಮಾರ್ಕ್ಸ್ ಅವು. ಆ ಸಾಲ್ಯಾಗ ಮಾಸ್ತರು ಮಾರ್ಕ್ಸ್ ಕಾರ್ಡ್ ನಮ್ಮ ಮಕ್ಕದ ಮುಂದೆ ಹಿಡಿದ್ರೆ ನಮಗ ಮರ್ಯಾದೆ ಇರೋದಿಲ್ಲ. ಹಂಗೆ ಮಾರ್ಕ್ಸ್ ತೆಗ್ದಿದ್ದಿ. ನಡಿ ರೂಮಿಗೆ, ನಡಿ ಓದ್ಕಿಂತ ಕುಂದ್ರೆ ನಡಿ. ಬಂದಾನ ಮತ್ತೆ ತಿನ್ನಕ್ಕೆ ಕೇಳಾಕ, ನಡಿ. ಎಲ್ಲರೂ ನನಗೆ ಬೈತಾರ, ಬರೀ ಓದ್ಕೊಂತ ಕುಂದ್ರೆ ಅಂದ್ರೆ ನಂಗೆ ನೋಡಿದ್ರೆ ಓದಕ್ಕೆ ಇಷ್ಟ ಇಲ್ಲ. ಓದಕ್ಕೆ ಇಷ್ಟ ಇಲ್ಲ ನಿನಗೆ? ಮತ್ತೆ ಓದ್ಲಿಲ್ಲ ಅಂದ್ರೆ ನಾಳೆ ಏನು ಮಾಡ್ಬೇಕಂತ ಮಾಡಿದಿ? ಎಲ್ಲರ ಪೈಕನಿ ಗಿಕನಿ ತಿಕ್ಕಕ್ಕೆ ಹೋಗ್ತೀಯ? ಏನು ಗೌಂಡಿ ಕೆಲ್ಸಕ್ಕೆ ಹೋಗ್ತೀಯ ನಾಳೆ? ನೋಡಿ ಮತ್ತೆ ಯೋಚನೆ ಮಾಡಿ ಏನು ಮಾಡ್ತೀರಿ. ಏನು ಅದಕ್ಕೆ ಹೋಗ್ತೀಯ, ಏನು ಓದಿ ಚಲೋ ಆಫೀಸರ್ ಹಾಕಿಯ? ಬರೀ ಎಲ್ಲದಕ್ಕೂ ನೀನು ಓದ್ದನಿಗೆ 1 ದಾರ ಆದ್ರ ಓದ್ಲಿಲ್ದನಿಗೆ 1000 ದಾರದ ದುಡ್ಕೊಂಡ್ ತಿನ್ನಾಕ. ನನ್ನ ಮೇಲಿನ ಸಿಟ್ನ ಹುಡುಗಕ್ಕೆ ಬೈದ್ ಕಳಿಸ್ತೇ ನೀನು. ಯಾನಮ್ನಿ ಮಾಡಿ ನೋಡ್ ಮಕಾನ್ ಒಳ್ಳೆ ಸಗಣಿ ತಿಂದ್ರ ಮಕ ಮಾಡ್ದಂಗೆ ಮಾಡಿ ನೀನು. ಹತ್ತೀರ ನೀವು ಆ ಹುಡುಗನ ಮುಂದೆ ಹಿಂಗಂದ್ರೆ ಅದು ಓದೋದಿಲ್ರಿ, ಅದೇನು ಸಣ್ಣದೈತಿ. ನೀವು ಈ ವಯಸ್ಸಿನಾಗ ಆ ಹುಡುಗನ ತಲೆ ಓದಿದ್ರಷ್ಟ ಜೀವನ ಅಲ್ಲ, ಓದ್ಲಿಲ್ಲ ಅಂದ್ರೆ ಜೀವನ ಮಾಡ್ಬೋದಂತ ತುಂಬಿರೋದು. ನಾಳೆ ಓದೋದೇ ಇಲ್ಲ, ಬುಕ್ಕ ಮುಟ್ಟೋದಿಲ್ಲ ಅವನು. ನನ್ನ ಮಕ್ಕ ಹೆಂಗೆ ಯಾಕಾರ ಇರ್ಲಿ ಬಿಡ್ರಿ, ನನ್ನ ಮಕ್ಕ ಹಿಂಗ ನೋಡ್ರಿ ಸಗಣಿ ತಿಂದ್ರ ಮಕನ ನಮ್ದು. ಹೋಗ ಒಂದು ಕಪ್ ಚಾ ಮಾಡ್ಕೊಂಬ. ಚಾ ಮಾಡಕ್ಕ ಸಕ್ರಿ ಇಲ್ರಿ. ಸಕ್ರಿ ಇಲ್ಲ? 5 kg ಸಕ್ರಿ ತಂದಿದ್ನಲ್ಲ ಹೋದ್ ತಿಂಗಳು. ಶಿವನೇ ಅಂತ ಇನ್ನು ಈಗ 2ನೇ ದಿನ ಫೆಬ್ರವರಿ ತಿಂಗಳದ್ದು. ಅಲ್ಲ ಇಷ್ಟು ಜಲ್ದಿ ಸಕ್ರಿ ಖಾಲಿ ಮಾಡಿದ್ರೆ? ಈಗ ಹೋಗಿ ಕಿರಾಣಿ ಹಾಕಸ್ರಿ. ಅಲ್ಲ ಫೆಬ್ರವರಿ ತಿಂಗಳು ಬಂತು, ಏನ್ ಸಕ್ರಿ ಒಟ್ಟು ಕುತ್ಕೊಂಡು ನಾನು ತಿಂದನಿ ಅಂತ ಮಾಡಿರ ಹೆಂಗ? ಕಿರಾಣಿ ಎಲ್ಲ ಖಾಲಿ ಆಗೈತಿ, ಕಿರಾಣಿ ಹಾಕಸ್ರಿ. ಈಗ ಹೋಗ್ರಿ, ಈಗ ಹೋಗಿ ನೀವು ಸಕ್ರಿ ತಂದ್ರ ಸಾಯಂಕಾಲಕ್ಕೆ ಚಾ, ಇಲ್ಲ ಅಂದ್ರೆ ಚಾ ಇಲ್ಲ ನೋಡ್ರಿ. ಮೊದ್ಲ ಹೇಳ ನಾನು ತವ್ರ ಮನಿ ಕಟ್ಟೆ ಹಾಕಿ ಸಕ್ರಿನ ತವ್ರ ಮನಿಗೆ ಇನ್ನೆಲ್ಲ 5 kg ಸಕ್ರಿ ಯಾರ ತಿಂಗಳ ಬಳಸ್ತೇವೆ ನಾವು ಚಾಕ್ ಹಾಕದ್ 1 ಚಮಚ ಸಕ್ರೆ ಆಟಪ್ಪ. 5 kg ಸಕ್ರೆ ಹೆಂಗ್ ಕಾಲಿಕತ್ ಮತ್ತೆ ತವ್ರ ಮನೆಗೆ ಕೊಟ್ಟು ಕಳ್ಸಿರೋದಕ್ಕೆ. ನಮ್ಮ ತವ್ರ ಮನೆಯರೇನು ಅಷ್ಟ್ರ ಮಟ್ಟಿಗೆ ಗತಿಗಟ್ಟಿಲ್ ತಗೊಳ್ರಿ ಅತ್ತಿಯಾರ. ಆಮೇಲೆ ನನಗಂತ ದರಿದ್ರ ಬುದ್ಧಿ ಇಲ್ಲ, ಕದ್ದು ಸಕ್ರೆ ತವ್ರ ಮನೆಗೆ ಕಳ್ಸೋ ಅಷ್ಟ. ಮತ್ತೆ 5 kg ಸಕ್ರೆ ಎಲ್ಲ ಹೋತು? ನಾನು 2 ತಿಂಗಳಿಗಾಗ ಓಟ್ ತಂದ್ರ ನೀವೇನು 1 ತಿಂಗಳಿಗೆ ಖಾಲಿ ಮಾಡಿರಿ ಇಬ್ರು ಅತಿ ಸುಸಿ ಸೇರ್ಕೊಂಡ? ನಮ್ಮ ಮನೆ ಸಕ್ರಿ ಡಬ್ಬಿಗೆ ಕಾಲದವ್ರಿ ಹೋಗಿರ್ಬೇಕು ಎಲ್ಲರ ಹಿಂದಿನ ಓಣಿಗೆ. ನಾಳೆ ನನ್ನ ಮಗಳಿಗೆ ಕೊಟ್ಟು ಕಳ್ಸಿಲ್ತಾಗ ನನ್ನ ಮಗಳಿಗೆ ಅನ್ವಂತ ನೀನು. ಹೌದೇನ್ರಿ ಅತ್ತಿಯಾರ? ಹಂಗಾರ ನಮ್ಮ ಮನೆ ಸಕ್ರಿ ಡಬ್ಬಿನ ಯಾರು ಮುಟ್ಟಾರ ನೋಡ್ರಿ, ಅವ್ರ ಕೈ ಲಕ್ಕವನ್ನ ಹೊಡಿಬೇಕು, ಕೈ ಕರೆನಾಗ ಕಡಿಬೇಕು. ನಮ್ಮ ಮನೆ ಸಕ್ರಿ ತಿಂದಿರೋರ್ ಬಾಯಿ ಸೇದ್ ಹೋಗ್ಬೇಕು ಅವ್ರದ್ದು. ನಾಳೆಗೆ ತುಂಬಾ ಗುಳ್ಳೆ ಆಗ್ಬೇಕು ನೋಡ್ರಿ ಅವರಿಗೆ. ಸಾಕು ಮುಚ್ಚ ಬಾಯಿ, ಯಾನಮ್ಮನೆ ಭಯಕತ್ತಿಯಲ್ಲ. ಸಕ್ರಿ ಇಲ್ಲೇನ ಹೋಗ್ಲಿ ಬಿಡು, ಚಾ ಮಾಡೋದೇನು ಬೇಡ. ನಾನು ಯಾಕೆ
ಯಾಕ್ರಿ ಅತ್ತಿಯರ ಸುಮ್ಮನಿರ್ಲಿ? ರೊಕ್ಕ ಕೊಡ್ತಂದ್ರ ನನ್ನ ಗಂಡ ನಮ್ಮ ಮನೆ ಸಕ್ರಿ ಕದ್ದು ತಿನ್ನಾರಲ್ಲ, ತಿಂದರರಿಗೆ ಯಾಕ್ರಿ ನಾನು ಸುಮ್ಮನಿರ್ಲಿ? ಹಿಂಗಾಗ್ತ ನೋಡ್ರಿ ಶಾಪ. ನಾನು ಇನ್ನೊಮ್ಮೆ ನಮ್ಮ ಮನೆ ಸಕ್ರಿ ಡಬ್ಬಿ ಮುಟ್ಟಿರಬಾರ್ದವು. ಏಯ್ ನಿನ್ನ ಹೆಂಡತಿ ಜಾಮೂನ್ ಮಾಡಿಲ್ಲೇನ? ಮತ್ತು ಹುಡ್ಡು ಜಾಮೂನ್ ಕೇಳಿದ್ವು ಅಂತ ಖಾಲಿ ಇರ್ತತ, ಹೋಗೊಂದಿಟ್ಟು ತಾಂಬ ಹೋಗಿ ಸಕ್ರಿನ. ಹೌದು ನೋಡ ಲಕ್ಷ್ಮಿ, ನೀನು ಜಾಮೂನ್ ಮಾಡಿದ್ದಿಲ್ಲೇನು? ನಿನ್ನ ಮಧ್ಯಾಹ್ನ 4 ಜಾಮೂನ್ ಕೊಟ್ಟದ್ದು ಅಷ್ಟ ನೋಡ. ನಾನು ತಿಂದದ್ದು ಮತ್ತು ನೀ ರಾತ್ರಿನೂ ಕೊಡಲಿಲ್ಲ, ಬೆಳಗ್ಗೆನೂ ಕೊಡಲಿಲ್ಲ. ಕೊಡ್ಬೇಕಲ್ಲ, ನನಗೂ ಜಾಮೂನ್ ಅಂದ್ರೆ ಇಷ್ಟನಾ? ಕೊಡ ಇದ್ರ. ಅಯ್ಯ ನೀನು ಹುಡ್ರು ಅಷ್ಟು ತಿಂದು ಖಾಲಿ ಮಾಡಿದ್ವು, ಹೋಗು. ಇದ್ದಿದ್ರು ಕೊಡ್ತದಿಲ್ಲೇನಾಕಿ? ಬಿಡ್ತದ್ಲ ಕೊಡೋದು. ಮತ್ತೆ ಯಾವಾಗಾರ ಮಾಡ್ತಾಳ ಹೋಗಿ ಇನ್ನೊಮ್ಮೆ. ಈಗ ಸಕ್ರಿ ತಾಂಬ ಹೋಗಿ ದೌಡು ಚಾ ಕುಡಿಬೇಕು ನಾನು. ಅಯ್ಯ ರೀ, ನಮ್ಮ ಮನೆ ಜಾಮೂನ್ ದಬ್ರಿಗೆ ಯಾವ್ದ ಬೆಕ್ಕ ಬಂದು ಬಾಯಿ ಹಾಕ್ಬಿಟ್ಟತ್ತಯ್ಯಪ್ಪ. ನಾನು ಮತ್ತೆ ನಿಮಗೆ ಅತ್ತಿಯರಿಗೆ ಹೇಳಿದ್ರೆ ನೀವು ಬೈತೀರಿ ಅಂತಂದು ನಾನು ಸುಮ್ಮನೆ ಅದನ್ನ ಸೈಡಿಗೆ ಸರಿಸಿದ್ನಪ್ಪ ದಬ್ರಿನ. ಆಮೇಲೆ ಸಂಜೆ ಮುಂದೆ ಹೋಗಿ ನೋಡ್ತಾನೆ, ಒಂದು ಜಾಮೂನ ಇಲ್ಲ, ನಾಲ್ಕು ಉಳಿದ್ವು. ಮತ್ತು ನಾನು ಬೇವರ್ಸಿ ಬೆಕ್ಕ ಬಂದು ಓಟು ತಿಂದು ಹೋತಾನ ಇನ್ನೇನು ಜಾಮೂನ ಅಂತ ಅನ್ಕೊಂಡು ಅವನ ಅದು ಜಾಮೂನ್ ಮುಸ್ರಿಗೆ ಹಾಕ್ಬಿಟ್ಟು ನೋಡು. ಜಾಮೂನ್ ದಬ್ರಿಗೆ ಬೆಕ್ಕ ಬಾಯಿ ಹಾಕಿತ್ತ? ಮುಂಚೆನ ಬೊಗಳಕ್ಕೇನಾಗಿತ್ತೆ ನಿನಗಿದನ್ನ? ಅಯ್ಯ ಯಾಕ್ರಿ ಅತ್ತಿಯರ, ನಾನು ಆ ದಬ್ರಿನ ಹಿಂದಕ್ಕೆ ಸರ್ಸಿದ್ಮೇಲೆ ನೀವು ಹೋಗಿ ಏನಾರ ದಬ್ರಾಗಿನ ಜಾಮೂನ್ ತಿಂದಿದ್ರ ಹೆಂಗ? ಹುಚ್ಚಮೂಳಿ, ನಾನು ತಿಂದಿಲ್ಲ ಜಾಮೂನು. ಓಸು ಜಾಮೂನ್ ನನ್ನ ಮಗಳ ಮನೆಗೆ ಕೊಟ್ಟು ಕಳಿಸಿದೆ. ಯಪ್ಪ ಮಗನ, ಫಸ್ಟ್ ನಿಮ್ಮ ತಂಗಿಗೆ ಫೋನ್ ಮಾಡ. ಆಕಿ ಹುಡ್ರು ಎಲ್ಲ ಆರಾಮದವುಲ್ ಕೇಳ. ಯಪ್ಪ ಇಲ್ಲ ಆಸ್ಪತ್ರೆಗಾರ ತೋರಿಸ್ಕೊಂಬ ಅನ್ನ. ಇದು ನೋಡಿದು ಹುಚ್ಚಮೂಳಿ, ಇದು ನಿನ್ ತಿಂದತಿ, ನಾನು ನಿನ್ ಕೊಟ್ಟು ಕಳ್ಸೇನಿ. ನಿನ್ನ ಹೇಳ್ಬೇಕ ತಿನ್ಬೇಡ್ರಿ ಅಂತ ಹೇಳ್ತಿದ್ದೆ, ಈಗ ಹೇಳಕತ್ತಾಳ. ಯಪ್ಪ ದೌಡ್ ಹಚ್ಚ. ಯಪ್ಪ ನಿಮ್ಮ ತಂಗಿ ಹೆಂಗದಾಳ ಕೇಳ, ಆರಾಮದಾರಲ್ಲ ಹುಡ್ರು ಅವ್ರು ಕೇಳ ಒಂದಿಟ್ಟು. ನನಗಂತೂ ಸಾಕಾಗ್ಬಿಟ್ಟದ ಬೇ ನಿನ್ನ ಕಾಲಾಗ. ನಿನಗೆ ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರೋದಿಲ್ಲ ಬೇ. ನೀನು ಅಕ್ಕಿ ಮನೆಗೆ, ಅಕ್ಕಿ ಮನೆಯಾಗೂ 2 ಹುಡ್ರದವು ತಿಂತಾವು ಜಾಮೂನ್ ಅಂದ್ರೆ ಎಲ್ಲರಿಗೂ ಇಷ್ಟ. ಅದು ಬಿಟ್ಟು ನೀನು ಮಾಡಿದ್ದಷ್ಟು ಅಕ್ಕಿ ಮನೆಗೆ ಕೊಟ್ಟು ಕಳಿಸಿದ್ರ ನನ್ನ ಮನೆಗೂ ನನ್ನ ಮಕ್ಳು ಇಲ್ಲೇನ ಬೇ ತಿನ್ನಾಕ? ನಾ ದುಡ್ದು ದೊಟ್ಟು ಅವ್ರ ಮನೆಗೆ ಇಡಂಗಾಗೈತೆ ನೋಡು. ನಿನ್ನ ಕಾಲಾಗ ನನಗೆ ಸಾಕಾಗ್ಬಿಟ್ಟತ್ತ ಬೇ. ನಿನ್ನ ಅತ್ಲಾಗ ಏನು ಅನ್ನಂಗಿಲ್ಲ ಆಡಂಗಿಲ್ಲ ಅನ್ಭವಿಸಂಗಿಲ್ಲ ನೋಡು ನನ್ನ ಕರ್ಮ. ಏ ಹಂಗ ಹೋಗ್ತಿಯಲ್ಲ, ಒಂದಿಟ್ಟು ಫೋನ್ ಮಾಡ ನಿಮ್ಮ ತಂಗಿ ಮನೆಗೆ. ಅತ್ತಿಯರ ಜಾಮೂನ್ ದಬ್ರಿಗೆ ಯಾ ಬೆಕ್ಕು ಬಾಯಿ ಹಾಕಿಲ್ಲ, ನಾನು ಸುಮ್ಮನೆ ನಾಟಕ ಮಾಡಿದ್ದು. ನಿಮ್ಮ ಬಣ್ಣ ನಿಮ್ಮ ಮಗನಿದ್ರೆ ಬೈಲಾಗ್ಲಿ ಅಂತ ಸಕ್ರಿನೂ ನೀವು ಅವ್ರ ಮನೆಗೆ ಕೊಟ್ಟು ಕಳ್ಸಿರಿ ಅನ್ನೋದು ಗೊತ್ತೈತಿ. ನನ್ನ ತವ್ರ ಮನೆ ಸುದ್ದಿಗೆ ಬರ್ತೀರಿ ಅತ್ತಿಯರ. ಇವತ್ತ ಲಾಸ್ಟ್ ನೋಡ್ರಿ, ನನ್ನ ತವ್ರ ಮನೆ ಸುದ್ದಿಗೆ ಏನಾರ ಬಂದ್ರೆ ನಾನು ಸುಮ್ಮನಿರೋದಿಲ್ಲ. ಏಕಂತಾನೆ ಸುಳ್ಳು ಹೇಳಿದ್ ನಾನು. ಜಾಮೂನ್ ದಬ್ರಿಗೆ ಬೆಕ್ ಬಾಯಿ ಹಾಕೈತಿ ಅಂತಂದು ನೀವು ಸತ್ಯ ಹೇಳಿ ನನ್ನ ಮಗಳಿಗೆ ಕೊಟ್ಟು ಕಳ್ಸಿರಿ ಅನ್ನೋದು ಸತ್ಯ ಬಾಯಿ ಬಿಡ್ಲಿ ಅಂತಾನೆ ಹೇಳಿದ್ದು. ನಿಮ್ಮ ಮಗ ಇದ್ರು ಅಂತಾನೆ ಹಂಗೆ ಹೇಳ್ದೆ ನೋಡ್ರಿ. ನಿಮ್ಮ ಮಗನಿದ್ರಿಗೆ ಸತ್ಯ ಹೊರಗೆ ಬಂತು, ಅದಕ್ಕೆ ಅವ್ರು ಹಂಗೆ ಅನ್ಕೊಂತ ಹೋಗಿದ್ದು. ಅವ್ರಿಗೆ ಗೊತ್ತಾಯ್ತು ನಾನು ಹೇಳಿದ್ ಸುಳ್ಳು ಅಂತ, ನಿಮಗೆ ಗೊತ್ತಾಗಿಲ್ಲ. ಹಬ್ಬ, ಜಾಮೂನ್ ಚಲೋ ಇದ್ವಲ್ಲ ಅಷ್ಟ ಸಾಕು. ಮತ್ತು ನನ್ನ ಮಗಳಿಗೆ ಮೊಮ್ಮಕ್ಕಳಿಗೆ ಏನಾರ ಆಕತ್ತಾನ ಅಂತ ಸಂಕಟ ಆಗ್ಬಿಡ್ತಪ್ಪ ಹೊಟ್ಟೆ. ಒಂದು ನಿಮಿಷ ನಿನ್ನ ಇವರಿಗೆ ನನ್ನ ಮಗಳ ಕಂಡ್ರೆ ಹೊಟ್ಟುರಿ ಇವರಿಗೆ, ಅದಕ್ಕೆ ಈ ಹೊಟ್ಟುರಿಗೆ ಹಿಂಗೆ ಮಾಡ್ತಾರೆ. ಇತ್ತೀಚೆಗೆ ಇವನು ಚೇಂಜ್ ಆಗ್ಬಿಟ್ಟ ನನ್ನ ಮಗ, ಬದ್ಲಾಗೇನು ಇವನು. ಈಕೆ ಮಠ ಮರಡಿ ಮಾಡಿ ಹಾಕಿಸ್ತಾಳ, ಮತ್ತು ಬದ್ಲಾಗದೆ ಏನು ಮಾಡ್ತಾನೆ?